ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನೆ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಡಾಕ್ಟರ್ಗೆ ದೇವಿಯಾನಿ ನಾನು ಹೇಳ್ದಂಗೆ ನೀವು ಮಾಡಬೇಕು ಅಂತ ಹೇಳಿ ವಾರ್ನ್ ಮಾಡಿ ಕಳಿಸಿರ್ತಾಳೆ. ಅವಾಗ ಡಾಕ್ಟರ್ ಹೊರಗಡೆ ಬಂದಾಗ ಈ ಕಡೆ ಅಜಿತ್ ಫ್ಯಾಮಿಲಿ ಎಲ್ಲರೂ ಸಹ ತುಂಬ ಟೆನ್ಷನಿಂದ ಓಡಾಡ್ತಾ ಇರ್ತಾರೆ. ಡಾಕ್ಟರ್ ಬಂದ ತಕ್ಷಣ ಅಜಿತ್ ಕೇಳ್ತಾನೆ, ಔಟ್ ಆಫ್ ಡೇಂಜರ್ ಅಲ್ವಾ ನಮ್ಮ ಅತ್ತೆ ಡಾಕ್ಟರ್, ಹೇಳಿ ಪ್ಲೀಸ್ ಪ್ಲೀಸ್ ಅಂದಾಗ, ಹೌದು ಸೇಫ್ ಆಗಿದ್ದಾರೆ ಆಯಿತಾ, ಟೆನ್ಷನ್ ಬೇಡ, 5 ನಿಮಿಷ ಲೇಟಾಗಿ ಬಂದಿದ್ರೆ ಪಾಯ್ಸನ್ ಎಲ್ಲ ಕಡೆ ಇದಾಗ್ತಾ ಇತ್ತು, ಬಟ್ ಇವಾಗ ಏನೂ ಆಗಿಲ್ಲ, ತೊಂದರೆ ಆಗಿಲ್ಲ ಆಯಿತಾ, ಟೆನ್ಷನ್ ತಗೋಬೇಡಿ ಅಂತ ಅಂದಾಗ ಸಂಗೀತ ಹೇಳ್ತಾ ಇರ್ತಾಳೆ, ನಾವು ಹೋಗಿ ನೋಡ್ಬೋದಾ ದೇವಿಯಾನಿನ ಅಂದಾಗ, ಬೇಡ ಬೇಡ, ಪಾಯ್ಸನ್ ಎಲ್ಲ ಕಡೆ ಹರಡಿತ್ತು ಆಯಿತಾ, ಅದನ್ನು ಇವಾಗಷ್ಟೇ ನಾವು ತೆಗೆದು ಬಂದಿದ್ದೀವಿ, ಇನ್ನೂ ಸಹ ಅವರು ಔಟ್ ಆಫ್ ಡೇಂಜರಲ್ಲೇ ಇದ್ದಾರೆ, ಆದರೆ ಬೆಳಗ್ಗೆವರೆಗೂ ಸಹ ನಾವು ಅವ್ರನ್ನ ಅಬ್ಸರ್ವ್ ಮಾಡೋಕ್ಕೂ ಇವಾಗ ನೀವು ನೋಡೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳ್ತಿರ್ಬೇಕಾದ್ರೆ ಭೂಮಿ ದೇವರಿಗೆ ಕೈ ಮುಗಿತಾ ಇರ್ತಾಳೆ. ಅವಾಗ ಮತ್ತೆ ಡಾಕ್ಟರ್ ಹೇಳ್ತಾರೆ, ನಾಳೆ ಬೆಳಿಗ್ಗೆ ನೋಡಿರಂತೆ ಅಂತ ಅಂದಾಗ ಅಜ್ಜಿ ಕೈ ಮುಗಿದು ಕೇಳ್ತಾ ಇರ್ತಾಳೆ, ಹೀಗೆ ನನ್ನ ರಮಣ್ಣ ನಾನು ಹೀಗೆ ಕಳ್ಕೊಂಡೆ, ನನ್ನ ಸೊಸೆರ ನನ್ನನ್ನು ಕಳ್ಕೊಳಕ್ಕಾಗಲ್ಲ, ಪ್ಲೀಸ್ ಕಾಪಾಡಿ ಅಂತ ಅಂದಾಗ ಶ್ರವಣ್ಣು, ಡಾಕ್ಟರೇ ಹೇಳ್ತಾ ಇದ್ದಾರಲ್ಲಮ್ಮ, ನೀನು ಯಾಕೆ ಟೆನ್ಷನ್ ತಗೋತಾ ಇದೀಯಾ, ಔಟ್ ಆಫ್ ಡೇಂಜರ್ ಅಂತ ಅಲ್ವಾ, ಸುಮ್ಮನಿರು ಅಂತ ಅಂದಾಗ ಅಪೇಕ್ಷೆ ಹೇಳ್ತಾಳೆ, ಅದೇ ಇದೇ ಡಾಕ್ಟರ್ ಹೇಳ್ತಾ ಇದ್ದಾರಲ್ಲ ಮಾವ, ನಾಳೆವರೆಗೂ ಅಬ್ಸರ್ವೇಷನಲ್ಲಿ ಇರಬೇಕು ಅಂತ ರಾಮಣ್ಣ ಹೇಳ್ತಾರೆ, ಎಲ್ಲ ಆಗಿದ್ದು ಈ ಹುಡುಗಿನಿಂದಲೇ, ಇವಳ ಜೊತೆ ತೆಪ್ಪದಲ್ಲಿ ದೇವಿಯಾನಿ ಹೋಗಿರೋದ್ರಿಂದ ಈಗೆಲ್ಲ ಆಯಿತು, ಇದೆಲ್ಲ ನಾವು ಅನುಭವಿಸ್ಬೇಕು ಅಂತ ಅಲ್ಲೂ ಸಹ ಭೂಮಿಗೆ ಬೈತಾ ಇರ್ತಾನೆ. ಅದಕ್ಕೆ ಅಜ್ಜಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನೋಡು ಅಜಿತ, ನಿನ್ನ ಪಾಲಿಗೆ ಅವಳು ಆರೋಪಿನೋ ಅಪರಾಧಿನೋ ನನಗಂತೂ ಗೊತ್ತಿಲ್ಲ, ಆದರೆ ನನಗೆ ಅವಳು ರಮಣ್ಣನ ಹೆಂಡ್ತಿ ಅಷ್ಟೇ, ನನ್ನ ಮೊಮ್ಮಗಳನ್ನ ಅಮ್ಮ ಅವಳು ಅಷ್ಟೇ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಅದಕ್ಕೆ ಡಾಕ್ಟರ್ ಹೇಳ್ತಾ ಇರ್ತಾರೆ, ಸುಮ್ಮನಿರಿ ಸ್ವಲ್ಪ ಆಯಿತಾ, ಎಲ್ಲರೂ ಇಷ್ಟೊಂದು ಜನ ಇಲ್ಲಿ ಇರೋದು ಬೇಡ, ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ, ಯಾರಾದರೂ ಒಬ್ಬರು ಇರಿ, ಯಾರು ಇರಬೇಕು ಅಂತ ನೀವೇ ಡಿಸೈಡ್ ಮಾಡಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೊರಗಡೆ ಹೋಗ್ತಾ ಇರ್ತಾರೆ. ಅವಾಗ ಭೂಮಿ, ಸಾಹೇಬ್ರೆ ನಾನು ಇದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ಹೇಳ್ತಾಳೆ, ಎಲ್ಲ ಆಗಿದ್ದು ನಿನ್ನಿಂದಲೇ ಕಣೆ, ದೇವಿಯಾನಿ ಏನಾದರೂ ಹುಷಾರಾಗಿ ಬರಲಿಲ್ಲ ಅಂತಂದರೆ ನಿನ್ನನ್ನು ಇಲ್ಲಿಂದಲೇ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ಜೊತೆಗೆ ಶ್ರವಣ್ಗೂ ಸಹ ಅಜ್ಜಿ ಮಾತನ್ನ ಕೇಳಿ ತುಂಬ ಒಳ್ಳೊಳಗೆ ಫೀಲ್ ಆಗ್ತಾ ಇರುತ್ತೆ. ಈ ಕಡೆ ಭೂಮಿನೂ ಸಹ ಫೀಲ್ ಮಾಡ್ಕೋತಾ ಇರ್ತಾಳೆ, ನೋಡು ನೀನು ಇಲ್ಲಿರೋದು ಬೇಕಾಗಿಲ್ಲ ಆಯಿತಾ, ಯಾರೂ ಬೇಕಾಗಿಲ್ಲ, ನನ್ನ ಮಾತು ಕೇಳಿ, ನಾನು ನನ್ನ ಸೊಸೆ ಜೊತೆ ನಾನೇ ಇಲ್ಲಿರ್ತೀನಿ ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಸಂಗೀತ ಹೇಳ್ತಾ ಇರ್ತಾಳೆ, ಅಮ್ಮ ನಿನಗೆ ಮಂಡಿ ನೋವಿದೆ, ನೀನು ಇರಬೇಡ ಅಮ್ಮ, ನಾನು ಇರ್ತೀನಿ ಅಂತ ಅಂದಾಗ ಶ್ರವಣ್ ಹೇಳ್ತಾ ಇರ್ತಾನೆ, ನೋಡು ಸಂಗೀತ, ನೀನಿದ್ರೆ ಮನೆಯವ್ರಿಗೆಲ್ಲರೂ ಸಹ ಕಷ್ಟ ಆಗ್ತಾ ಇರುತ್ತೆ ಆಯಿತಾ, ಮನೇಲಿ ಅಡುಗೆ ತಿಂಡಿ ಎಲ್ಲ ಮಾಡಬೇಕು, ಬೇಡ ನೀನು ಬಾ ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ಅದಕ್ಕೆ ರಮಣ್ ಹೇಳ್ತಾ ಇರ್ತಾನೆ, ಹಾಗಾದರೆ ಇಲ್ಲಿ ಯಾರು ಇರ್ತಾರೆ ದೇವಿಯಾನಿ ಜೊತೆ ಅಂತ ಹೇಳ್ತಾ ಇರಬೇಕಾದ್ರೆ ಅಶ್ವಿನಿ, ನೀವೆಲ್ಲ ಹೋಗಿ ಆಯಿತಾ, ನಿಮ್ಗೇನು ಬೇಜಾರಿಲ್ಲ ಅಂತಂದರೆ ನಾನು ಇದ್ದು ಚಿಕ್ಕಮ್ಮನ್ನ ನೋಡ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಕತ್ತಲ್ಲಾಡಿಸ್ತಾ ಇರ್ತಾಳೆ. ಆಗ ತನ್ನೊಳಗೆ ತಾನು ಹೇಳ್ಕೊಡ್ತಾ ಇರ್ತಾಳೆ, ಅಶ್ವಿನಿ ಇರಲಿ ದೇವಿಯಾನಿ ಅಷ್ಟು ಬೇಗ ಸುಲಭವಾಗಿ ಈ ಸಣ್ಣ ವಿಷಯಕ್ಕೆಲ್ಲ ಅವಳು ಸಾಯೋಳಲ್ಲ, ಏನು ನಡೆದಿದೆ ಅಂತ ನಾನು ಅದನ್ನು ಕೂಲಂಕುಷವಾಗಿ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಭೂಮಿ ಹಾಸ್ಪಿಟ್ಲಲ್ಲಿರೋ ಗಣೇಶನ ಹತ್ರ ಹೋಗಿ ಬೇಡ್ತಾ ಇರ್ತಾಳೆ, ದೇವ್ರೆ ದೇವಿಯಾನಿ ಅಮ್ಮನ್ನ ಆದಷ್ಟು ಬೇಗ ಹುಷಾರಾಗಿ ಮನೆಗೆ ಮಾಡಪ್ಪ, ಅವರು ಮೊದಲೇ ಬೇರೆ ಗಂಡನ ಕಳ್ಕೊಂಡಿದ್ದಾರೆ, ನನ್ನಿಂದಾಗಿ ಅವ್ರ ಮಗಳು ಫಾರಿನ್ಗೆ ಹೋಗಂಗಾಗಿದೆ, ಆದರೆ ಅವರು ತೆಪ್ಪದಲ್ಲಿ ಹೋಗ್ಬೇಕಾದ್ರೆ ನನ್ನನ್ನು ದೂಕಿದ್ರೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಅವರು ನನ್ನನ್ನು ಸಾಯ್ಸಕ್ಕೆ ಬಂದಿದ್ರು ಅನ್ನೋದನ್ನು ನನ್ನ ಕೈಲೇ ನನಗೆ ನಂಬೋಕ್ಕಾಗ್ತಿಲ್ಲ, ಅವ್ರಿಗೇನಾದರೂ ಆಯಿತು ಅಂದರೆ ನಾನು ಜೀವನ ಪೂರ್ತಿ ನಾನಾಗಿರೋಕ್ಕಾಗಲ್ಲ ದೇವ್ರೆ, ದಯವಿಟ್ಟು ಅವರು ಹುಷಾರಾಗಿ ಮನೆಗೆ ವಾರಂಗ್ ಮಾಡಪ್ಪ ಅಂತ ಕೈ ಮುಗಿದು ಬೇಡ್ತಾ ಇರ್ತಾಳೆ. ಈ ಕಡೆ ಮನೆಯವರೆಲ್ಲರೂ ಸಹ ಮನೆಗೆ ಹೊರಟು ಹೋಗ್ತಾ ಇರ್ತಾರೆ. ಈ ಕಡೆ ಅಶ್ವಿನಿ ಮಾತ್ರ ದೇವಿಯಾನಿ ನೋಡೋಕ್ಕೆ ಅಂತ ಒಳಗಡೆ ಬಂದಾಗ ದೇವಿಯಾನಿ ಆ್ಯಪಲ್ ಕಟ್ ಮಾಡಿಕೊಂಡು ತಿಂತಾ ಇರೋದನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ಏನು ಮೇಡಮ್ ನೀವು ಅಂದಾಗ, ಬಾ ನನಗೆ ಗೊತ್ತಿತ್ತು ನೀನೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ತಗೋ ಆಪಲ್ ತಿನ್ನು ಅಂದಾಗ, ಬೇಡ ಮೇಡಮ್ ನನಗೆ ಭದ್ರ ಹೇಳಿದ್ದ, ಆದರೆ ನೀವು ಈ ಥರ ಅಂತ ನಾನು ನೋಡಿರಲಿಲ್ಲ, ನಿಮಗೆ ಹೆಣಗಳನ್ನು ಉರುಳಿಸೋದು ಗೊತ್ತು, ಅಂಥದ್ರಲ್ಲಿ ಈ ಸಣ್ಣ ವಿಷಯಕ್ಕೆ ನೀವೇ ಹೆಣ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಮೇಡಮ್ ಅಂತ ಅಶ್ವಿನಿ ಹೇಳ್ತಾ ಇರ್ತಾಳೆ. ಅಲ್ಲ ಮೇಡಮ್, ಬಟ್ ಹಾಸ್ಪಿಟ್ಲಲ್ಲಿ ಮಲ್ಕೊಂಡು ನೀವು ಈ ಥರ ಮನೆಯವ್ರನ್ನೆಲ್ಲ ಎದುರಿಸ್ತೀರ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ದೇವಿಯಾನಿ ಹೇಳ್ತಾಳೆ, ದೇವಿಯಾನಿ ಅಂದ್ರೇ ಡೇಂಜರ್ ಆಯಿತಾ, ತಲೆ ಇದ್ದರೆ ತಲೆ ಕಾಲ್ಗಡೆ ಅವಳನ್ನ ನಾವು ಉರುಳಿಸ್ಬೋದು, ಅಷ್ಟು ಬುದ್ಧಿ ಇರಬೇಕು, ಆ ಥರ ನಾನು ಅಂತ ದೇವಿಯಾನಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಶ್ವಿನಿ ಹೇಳ್ತಾ ಇರ್ತಾಳೆ, ಮೇಡಮ್ ನಿಮ್ಮನ್ನ ನಾನು ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ, ಆದರೆ ನಿಮ್ಮ ಡೇರಿಂಗ್ ನೋಡಿ ನಾನು ತುಂಬ ಇಂಪ್ರೆಸ್ ಆಗಿಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಶ್ವಿನಿ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ, ಇವಳನ್ನ ನಾನು ಆದಷ್ಟು ಬೇಗ ಜೈಲಿಗೆ ಕಳ್ಸೋಕ್ಕಂತೂ ಆಗಲ್ಲ, ಯಾಕೆಂದರೆ ಇಡೀ ಫ್ಯಾಮಿಲಿ ಇವಳ ಮೇಲೆ ಅನುಕಂಪ ತೋರ್ತಾ ಇದೆ, ಅಜಿತ್ ಒಬ್ಬನೇ ಬಿಟ್ಟು ಎಲ್ಲರೂ ಸಹ ತೋರ್ತಾ ಇದೆ, ನಾನು ದೇವ್ರ ಸನ್ನಿಧಿ ಮನೆಗೆ ಆದಷ್ಟು ಬೇಗ ಸೇರೋಕ್ಕಂತೂ ಆಗಲ್ಲ, ಬೇರೆ ಏನಾದರೂ ನಾನು ಪ್ಲಾನ್ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಹಾಗೆ ಸ್ಮೈಲ್ ಮಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಭೂಮಿ ದೇವ್ರ ಹತ್ರ ನಿಂತ್ಕೊಂಡು ಹಾಗೆ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಸಂಗೀತ ಮತ್ತೆ ಅಜಿತ್ ಇಬ್ರು ಸಹ ಬಂದ್ಬಿಟ್ಟು, ಭೂಮಿ ಬಾ ಮನೆಗೆ ಹೋಗೋಣ, ಅಜಿತ್ ಬಾ ಮನೆಗೆ ಹೋಗೋಣ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಅಮ್ಮ ನೀವಿಬ್ರು ಹೊರಡಿ ಆಯ್ತಾ, ನಾನು ಬರಲ್ಲ, ಜೊತೆಗೆ ಬೇರೆ ಇದು ನನ್ನ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಿರೋದ್ರಿಂದ
ವರ್ಷಗಳಿಂದ ನಾನು ಇಲ್ಲೇ ಇರಬೇಕಾಗುತ್ತೆ, ಹಾಗೆ ನನ್ನ ಮನೆ ಮಗನಾಗಿ ಸಹ ನಾನು ನೋಡ್ಕೋಬೇಕಾಗುತ್ತೆ ಅಂದಾಗ, ಅಯ್ಯೋ ಬೇಡ ಕಣೋ, ಇವಾಗಲೇ ನೀನು ಆರೋಪಿ ಸ್ಥಾನದಲ್ಲಿ ದೇವಿ ನಿನ್ನ ನಿಲ್ಸಿರೋದು ನೋಡಿ ಮನೆಯವರೆಲ್ಲರೂ ಸಹ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಇವಾಗ ಮತ್ತೆ ನೀನು ಅದನ್ನು ಕೆದ್ಕಕ್ಕೆ ಹೋದರೆ ಮನೇಲಿ ಇನ್ನೂ ತುಂಬ ಜಗಳ ಆಗುತ್ತೆ ಕಣೋ, ಪ್ಲೀಸ್ ಬೇಡ ಬಾರೋ. ಅದರಲ್ಲೂ ದೇವಿಯನಿಗೆ ಪ್ರಜ್ಞೆ ಬಂದಿಲ್ಲ, ಪ್ರಜ್ಞೆ ಬಂದಮೇಲೆ ಎಲ್ಲ ವಿಚಾರಣೆ ಮಾಡಿವಂತೆ, ಬಾ ಮನೆಗೆ ಹೋಗೋಣ ಅಂತ ಕೈ ಮುಗಿದು ಕೇಳ್ತಾ ಇರಬೇಕಾದ್ರೆ ಸಂಗೀತ, ಅಮ್ಮ ಏನಮ್ಮ ನೀನು ಈ ಥರ ಎಲ್ಲ ಮಾತಾಡ್ತೀಯ ಅಂತ ಅಜಿತ್ ಹಾಗೆ ಬೇಜಾರು ಮಾಡಿಕೊಂಡು, ಸರಿ ಆಯಿತು ಬಿಡು ನಿನ್ನ ಜೊತೆ ಬರ್ತೀನಿ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನಿಗೆ ಸದಾ ನನಗೆ ಕಾಲ್ ಮಾಡಿಬಿಟ್ಟು, ನಿಮ್ಮ ಜೊತೆ ಇನ್ನೊಬ್ಬರು ಕಾನ್ಸ್ಟೇಬಲ್ನ ಕರ್ಕೊಬಂದು ನಾನು ಅವ್ನು ಕಳಿಸೋ ಲೊಕೇಶನ್ ಹತ್ರ ಬನ್ನಿ, ಆಮೇಲೆ ನನಗೆ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು, ಬನ್ನಿ ಅಮ್ಮ ಹೋಗೋಣ ಅಂತ ಹೋಗ್ತಾ ಇರ್ತಾನೆ. ಈ ಕಡೆ ಮನೆಗೆ ಬಂದು ಎಲ್ಲರೂ ಸಹ ಮಲಗಿರ್ತಾರೆ. ಅವಾಗ ಭೂಮಿ ಅಜಿತ್ ಮಾತಾಡ್ತಾ ಇರ್ತಾರೆ. ಭೂಮಿ ಹೇಳ್ತಾಳೆ, ನಾನು ತೆಪ್ಪದಲ್ಲಿ ಹೋಗಿದ್ದೆ ತಪ್ಪಾಯಿತು ಅಂದಾಗ, ನೀನು ತೆಪ್ಪದಲ್ಲಿ ಹೋಗಿದ್ದು ತಪ್ಪಾಗಿಲ್ಲ, ದೇವಿಯಾನಿ ಅತ್ತೆ ಉದ್ದೇಶ ತಪ್ಪಾಗಿದೆ, ಆದರೆ ನನಗೆ ಅರ್ಥ ಆಗ್ತಿಲ್ಲ ಈ ಕೆಲವರು ಯಾಕೆ ಮುಖವಾಡ ಹಾಕೊಂಡು ಜೀವನ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಭೂಮಿ ಅಂತ ಹೇಳ್ತಾ ಇರ್ತಾರೆ. ನನಗೆ ಒಂದು ಅರ್ಥ ಆಗ್ತಿಲ್ಲ ಭೂಮಿ, ಏನು ಗೊತ್ತಾ, ನಾವು ಮದುವೆ ಆಗಿ ಬಂದಾಗ ನಿನ್ನ ನೋಡಿ ದೇವಿಯಾನಿ ಅತ್ತೆಗೆ ಅಸಮಾಧಾನ ಇತ್ತು, ಬಟ್ ಅದನ್ನು ಯಾವತ್ತೂ ಸಹ ನನ್ನ ಮುಂದೆ ತೋರಿಸ್ಕೊಂಡಿರಲಿಲ್ಲ. ನಾನು ಅದನ್ನೆಲ್ಲ ಮರ್ತಾರೆ ಅಂತ ಅಂದ್ಕೊಂಡಿದ್ದೆ, ನೀನು ಬೇರೆ ಅಮ್ಮ ಅಮ್ಮ ಅಂತಿದೆಯಲ್ಲ, ಅವರು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ನಿನ್ನನ್ನು ಯಾಕೆ ಅವರು ತೆಪ್ಪದಲ್ಲಿ ಹೋಗ್ಬೇಕಾದ್ರೆ ತಳ್ಳಿದ್ರು ಅದು ನನಗಂತೂ ಗೊತ್ತಾಗ್ತಿಲ್ಲ. ಆವತ್ತು ನಮ್ಮ ಮಾವ ಈ ಥರ ತಪ್ಪು ಮಾಡಿ ಮನೆಯವರೆಲ್ಲ ತಲೆ ತಗ್ಗಿಸ್ತಾರೆ ಅಂತವ ಸಾಯಕ್ಕೆ ಹೋದ್ರು. ಅದನ್ನು ನಮ್ಮ ಶ್ರವಣ್ ಮಾವ ಅದನ್ನು ಕಂಡಿಡ್ದು ಅರೆಸ್ಟ್ ಮಾಡಲು ಬರೋ ಅಷ್ಟೊತ್ತಿಗೆ ಸತ್ತೋದ್ರು. ಇವಾಗ ನಾನೆಲ್ಲಿ ಹೇಳ್ತೀನಿ ಅಂತ ಹೋಗಿ ದೇವಿಯಾನಿ ಅತ್ತೆ ಮಾವನ್ನ ಅಡ್ಡದಾರಿನ ಹಿಡ್ದಿದ್ದಾರಲ್ವ, ಏನು ಅಂತ ನನಗೆ ಒಂದು ಅರ್ಥ ಆಗ್ತಿಲ್ಲ. ಅಲ್ದಲೇ ಬೇರೆ ಅವರು ನಮ್ಮ ಫ್ಯಾಮಿಲಿಯವರು ಚಿಕ್ಕ ವಯಸ್ಸಿನಿಂದಲೂ ಸಹ ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡು ಕೇರ್ ಮಾಡಿ ಎಲ್ಲ ಮಾಡಿದ್ದಾರೆ. ಆವಾಗ ನನಗೆ ಏನಾದರೂ ಅವರಿಗಾದರೆ ತುಂಬ ಫೀಲ್ ಆಗ್ತಿತ್ತು. ಆದರೆ ಇವಾಗ ಅವರು ಪಾಯ್ಸನ್ ತೊಗೊಂಡಿದ್ರು ಸಹ ನನಗೆ ಒಂಚೂರು ಏನು ಫೀಲ್ ಆಗ್ತಿಲ್ಲ. ಅದೇ ಏನು ಅಂತಲೂ ಸಹ ನನಗೆ ಗೊತ್ತಾಗ್ತಾ ಇಲ್ಲ, ಇದು ಏನು ಅಂತ ನಾನು ಕಂಡು ಹಿಡಿಲೇಬೇಕು ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಭೂಮಿ ಎದ್ಬಿಟ್ಟು, ನೋಡಿ ಸಾಹೇಬ್ರೆ, ಯಾವಾಗಲೂ ಸಹ ಪೊಲೀಸ್ ವೇಷದಲ್ಲಿ ಯೋಚನೆ ಮಾಡೋದನ್ನ ಬಿಟ್ಟು ಈ ಮನೆ ಮಗನಾಗಿ ದೇವ್ಯಾನಿ ಅಮ್ಮನ ಗಳಿಯನಾಗಿ ಯೋಚನೆ ಮಾಡಿ ಆಯಿತಾ. ಅವತ್ತು ರಮಣ್ ಸರು ತನ್ನ ತಪ್ಪು ಅಂತ ಒಪ್ಕೊಂಡಿದ್ರು, ಅದಕ್ಕೆ ಅವರು ಸತ್ತೋದ್ರು. ಆದರೆ ಇಲ್ಲಿ ಎಲ್ಲೂ ನನ್ನ ತಪ್ಪು ಅಂತ ದೇವ್ಯಾನಿ ಅಮ್ಮ ಒಪ್ಕೊಂಡೇ ಇಲ್ಲ, ಅದನ್ನು ನೀವು ಯೋಚನೆ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಹಾಗೆ ಸ್ಮೈಲ್ ಮಾಡ್ತಾ ಇರ್ತಾನೆ. ಕೆಲವರು ಮಾನ ಮರ್ಯಾದೆಗೋಸ್ಕರ ಸಹ ಸೂಸೈಡ್ ಮಾಡ್ಕೋತಾರೆ ಅಂದಾಗ ಅಜಿತ್ ಮತ್ತೆ ನಗಾಡ್ಕೊಂಡು, ನೀನು ಪಕ್ಕಾ ಎಮೋಷನಲ್ ಫುಲ್, ನಾನು ಸುಮ್ಮನೆ ನಿನ್ನನ್ನು ಅನ್ನಲ್ಲ ಆಯಿತಾ, ನೀನು ಈ ಸಿಚುವೇಶನ್ ನೋಡಿದ್ರೂ ಸಹ ಈ ಥರ ಮಾಡ್ತೀಯಲ್ಲ, ನಿನ್ನನ್ನು ಅದಕ್ಕೆ ನಾನು ಎಮೋಷನಲ್ ಫೂಲ್ ಅಂತ ಅನ್ನೋದು ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಭೂಮಿ, ನಿನ್ನ ಜೀವನದಲ್ಲಿ ಎಣ್ಸೋಕ್ಕಾಗದಷ್ಟು ನಿನ್ನ ಮೇಲೆ ಕೊಲೆ ಪ್ರಯತ್ನ ಆಗಿದ್ದಾವೆ. ಮದುವೆಗೆ ಮುಂಚೆ ಆ ಥರ ಆಯಿತು ಆಯಿತಾ, ಮದುವೆ ಆದಮೇಲೆ ರಂಗೋಲಿ ಹಾಕ್ಬೇಕಾದ್ರೆ ಇದಾಯಿತು, ಯಾರೋ ಒಬ್ಬರು ಹೆಲ್ಮೆಟ್ ಹಾಕೊಂಡ್ಬಂದು ನಿನ್ನ ಸಾಯ್ಸೋಕ್ಕೆ ಇದು ಮಾಡಿದ್ರು. ಹಾಗೆ ಆ ಧರ್ಮನೂ ಸಹ ನಿನ್ನನ್ನು ಕೊಲೆ ಪ್ರಯತ್ನದಲ್ಲಿ ಸಿಗಾಕಿಸ್ಬೇಕು ಅಂತ ಇದು ಮಾಡ್ದ. ಅದಲ್ದಲ್ಲೇ ರೀಸೆಂಟಾಗಿ ಬೇರೆ ತೆಪ್ಪದಲ್ಲಿ ಈ ಥರ ಆಯಿತು. ಈ ಥರ ಎಲ್ಲ ಇದ್ರೂ ಸಹ ನೀನು ಇನ್ನೊಬ್ರ ಬಗ್ಗೆ ಜೀವನ ಬಗ್ಗೆ ಲೆಕ್ಕ ಹಾಕ್ತಲೇ ಈ ಥರ ಎಲ್ಲ ಮಾತಾಡ್ತಿದ್ಯಾ ಅನ್ಬೇಕಾದ್ರೆ ಭೂಮಿ ಬೇಜಾರು ಮಾಡಿಕೊಂಡು, ನಾನು ಯಾರ ಜೀವನದ ಬಗ್ಗೆನೂ ಸಹ ಈ ಥರ ಮಾತಾಡ್ತಿಲ್ಲ ಸಾಹೇಬ್ರೆ, ನಾನು ಇರೋದನ್ನೇ ಆಯಿತಾ ಹೇಳ್ತಾ ಇರೋದು. ಒಂದಿನ ನಮ್ಮ ಮನೆ ಹತ್ರ ಹಾವು ಬಂದಿತ್ತು, ಅದನ್ನು ಎಲ್ಲರೂ ಸಹ ಹೊಡಿತಾರೆ ಅಂತ ನನಗೆ ಟೆನ್ಷನ್ ಆಯಿತು, ಅದು ನಮಗೆ ಕಚ್ಚುತ್ತೆ ಅಂತ ನನಗೆ ಟೆನ್ಷನ್ ಇರಲಿಲ್ಲ, ಎಲ್ಲಿ ಹೊಡಿತಾರೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಪ್ಪನ ತಗೊಂಡೋಗಿ ಅದನ್ನು ದೂರ ಬಿಟ್ವಿ ಅಂತ ವಿಷಯಕ್ಕೂ ಅವ ಮೇಲೆ ನಾನು ಅಷ್ಟು ಕರುಣೆ ತೋರಿಸ್ಬೇಕಾದ್ರೆ ಇಷ್ಟು ಪ್ರೀತಿ ತೋರಿಸಿರೋ ದೇವಿಯನ ಅತ್ತೆ ಮೇಲೆ ನಾನು ಅನುಮಾನ ಪಡ್ತೀನ ಅಂತ ಹೇಳ್ತಾ ನೋಡಿ ಸಾಹೇಬ್ರೆ, ಅಂಜನಾ ದೇವಿಯನಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ಆಯಿತಾ, ಅಂಥವಳಿಗೆ ನಾನು ಮೋಸ ಮಾಡೋಕ್ಕೆ ಇಷ್ಟಪಡಲ್ಲ. ಆದಷ್ಟು ಬೇಗ ದೇವಿಯನಿ ಅಮ್ಮ ಮನೆಗೆ ವಾಪಸ್ ಬರಬೇಕು, ಅವ್ರ ಬಗ್ಗೆ ನೀವು ಯಾವತ್ತೂ ಸಹ ಯೋಚನೆ ಮಾಡಬಾರ್ದು ಆಯಿತಾ, ಇಲ್ಲಾಂದರೆ ಅಜ್ಜಿ ಹೇಳಿರೋ ಪ್ರಕಾರ ನಾನೇ ಮನೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಕೋಪ ಮಾಡ್ಕೊಂಡು ಲೂಸು ಅಂತ ಬೈತಾ ಇರ್ತಾನೆ. ಈ ಕಡೆ ಅಜಿತ್ ಕೋಪ ಮಾಡ್ಕೊಂಡು ಹೊರಗಡೆ ಬಂದು ಹಾಲಲ್ಲಿ ಮಾತಾಡ್ತಾ ಇರ್ತಾನಲ್ಲ, ಅಲ್ಲ ಇವಳಿಗೆ ಎಷ್ಟು ಧೈರ್ಯ, ನನ್ನನ್ನೇ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳಲ್ಲ ರಾಕ್ಷಸಿ ಅಂತ ಕೋಪ ಮಾಡ್ಕೊಂಡು ಹಾಗೆ ಬೈತಾ ಇರ್ತಾನೆ. ಮತ್ತೆ ಅಜಿತ್ ಹೇಳ್ಕೊತಾನೆ, ಇಂಥ ಟೆನ್ಷನಲ್ಲಿ ನಾನು ರೂಮಿಗೆ ಹೋದರೆ ಮತ್ತೆ ಅವಳ ಕೂಟೆ ನಾನು ಜಗಳ ಮಾಡಬೇಕಾಗುತ್ತೆ, ಬೇಡಪ್ಪ ನಾನು ಈ ಸೋಫಾ ಮೇಲೆ ಮಲ್ಕೊಬಿಡ್ತೀನಿ ಅಂತ ಮಲ್ಕೋತಾನೆ. ಇನ್ನೊಂದು ಕಡೆ ಭೂಮಿ, ನಾನು ಈ ಥರ ಸಾಹೇಬ್ರ ಜೊತೆ ಹೊರಟಾಗಿ ಮಾತಾಡಬಾರ್ದಿತ್ತು, ಅವರು ಬಂದ ತಕ್ಷಣ ನಾನು ಸಾರಿ ಕೇಳಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಅಪೇಕ್ಷಾ ಹಾಲ್ಗೆ ಅಂತ ಬರ್ತಾ ಇರ್ತಾಳೆ. ಹಾಲಲ್ಲಿ ಹಾಗೆ ಇವನು ಮಲಗಿರ್ತಾನೆ. ನೋಡಿಬಿಟ್ಟು ಅಜಿತ್, ಏನು ಇಲ್ಲಿ ಮಲಗಿದ್ಯಾ ನೀನು, ಬೆಡ್ರೂಮಲ್ಲಿ ಮಲ್ಕೋದ್ಬಿಟ್ಟು, ಯಾಕೆ ಆ ಟೀ ಅಂಗಡಿ ಜೊತೆ ನಿನಗೆ ಜಗಳ ಆಯ್ತಾ ಅಂದಾಗ ಅಜಿತ್ ಎದ್ಬಿಟ್ಟು, ಏನು ಹೇಳ್ತಾ ಇದ್ದೆ, ನಿನ್ನ ಗಂಡನ ಜೊತೆ ಜಗಳ ಆಡಿದರೆ ಈ ಥರ ಸೊಪ್ಪ ಮೇಲೆ ಮಲಗ್ತಾರಲ್ವ ಅಂತ ಅಂದಾಗ, ಅವ್ರನ್ನ ಯಾಕೋ ಮಧ್ಯದಲ್ಲಿ ಎಳಿತಿದೀಯಾ ಅಂದಾಗ, ಮತ್ತು ನನ್ನ ಹೆಂಡತಿ ಏನು ಕೇಳ್ತಿದೀಯಾ ಅಂತ ಅಂದಾಗ, ಅಲ್ಲ ಕಣೋ, ಹಾಲಲ್ಲಿ ಮಲಗಿದೆಯಲ್ಲ ಬೆಡ್ರೂಮ್ ಇದ್ರು ಅಂದಾಗ, ಆ ಥರ ಡೈರೆಕ್ಟಾಗಿ ವಿಷಯಕ್ಕೆ ಬಾ ಆಯಿತಾ. ಏನು ಗೊತ್ತಾ, ದೇವಿಯನ್ನೇ ಅತ್ತೆಗೋಸ್ಕರ
ಅದಕ್ಕೋಸ್ಕರ ನಾನು ಕಾನ್ಸ್ಟೇಬಲ್ನ ಅರೇಂಜ್ ಮಾಡಿದ್ದೆ ಆಯಿತಾ. ಏನಾದರೂ ಕಾಲ್ ಬಂದರೆ ನಾನು ಇಮಿಡಿಯೇಟ್ಲಿ ಓಡೋಗಬೇಕು. ಅದಕ್ಕೋಸ್ಕರ ರೂಮಲ್ಲಿ ನಾನು ಎದ್ದು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ನನ್ನ ಹೆಂಡತಿ ಎದ್ರೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯೋಚನೆ ಮಾಡಿ ಇಲ್ಲಿ ಮಲಗಿದ್ದೀನಿ ಆಯಿತಾ. ಜಾಸ್ತಿ ಥಿಂಕ್ ಮಾಡಬೇಡ, ನೀನು ಹೋಗು ಮಲಗು ಅಂತ ಅಪೇಕ್ಷನ್ಗೆ ಹೇಳ್ತಾ ಇರ್ತಾಳೆ. ಕಡೆ ಅಪೇಕ್ಷೆ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಇವ್ನು ಇಲ್ಲಿ ಬಂದು ಮಲಗಿದ್ದೀನಿ ಅಂತ ಅಂದರೆ ಇವ್ನು ಡ್ಯೂಟಿನೇ ಅದು, ಯಾವಾಗಾದರೂ ಕಾಲ್ ಮಾಡ್ಬೋದು ಅಂಥದ್ರಲ್ಲಿ ಇಲ್ಲಿ ಬಂದು ಮಲಗಿದ್ದಾನಲ್ಲ. ಹಾಗಾದರೆ ಅತ್ತೆ ವಿಷಯವಾಗಿ ಇಬ್ರಿಗೂ ಜೋರಾಗಿ ಜಗಳ ನಡೆದಿದೆ ಅಂತ ಅನಿಸ್ತಿದೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮತ್ತೆ ಅಜಿತ್ ಅಪೇಕ್ಷೆನ ನೋಡಿಬಿಟ್ಟು, ಏನು ಮಾಡ್ತಿದ್ಯಾ, ಇನ್ನೂ ನೀನು ಹೋಗಿಲ್ವಾ ಆಯಿತಾ, ನೀನು ಯಾಕೆ ನಿನ್ನ ರೂಮ್ ಬಿಟ್ಟು ಇಲ್ಲೆಲ್ಲ ಓಡಾಡ್ತಿದ್ಯಾ ಅಂದಾಗ, ನನಗೆ ನೀರು ಕುಡಿಬೇಕು ಅಂತ ಅನ್ನಿಸ್ತು ಅದಕ್ಕೆ ಬಂದಿದ್ದೀನಿ ಕಣೋ ಅಂದಾಗ, ನೀರು ಕುಡ್ಕೊಂಡು ಹೋಗಿ ಮಲ್ಕೊ ಅಂತ ಅಜಿತ್ ಹೇಳ್ತಾನೆ. ಅವಾಗ ಆ ಕಡೆ ಹೋಗ್ತಾ ಇರ್ತಾಳೆ. ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ, ಈ ಕಡೆ ಹೋಗು ಕಿಚನ್ಗೆ ಅಂತ ಹೇಳಿದಾಗ, ನಾನು ಎಲ್ಲರೂ ಹೋಗ್ತೀನಿ ನೀನು ಬಿದ್ಕೊಳ್ಳೋ ಅಂತ ಅಪೇಕ್ಷೆ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಈ ಕಡೆ ಭೂಮಿನೂ ಸಹ ಇನ್ನೂ ಸಹ ಸಾಹೇಬರು ಬಂದಿಲ್ಲ ಅಂತಂದರೆ ಅವರಿಗೆ ನನ್ನ ಮೇಲೆ ತುಂಬಾ ಕೋಪ ಇರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇಷ್ಟೊತ್ತಾದರೂ ಬರಲಿಲ್ವಲ್ಲ, ನಾನೇ ಹೋಗಿ ಸಿಡುಕ್ಮುತ್ತಿ ಸಿದ್ದಯ್ಯನ ಸಮಾಧಾನ ಮಾಡಿ ಇಲ್ಲಿಗೆ ಕರ್ಕೊಬರ್ತೀನಿ ಅಂತ ಕೆಳಗಡೆ ಬಂದು ಅಜಿತ್ನ ನೋಡ್ತಾ ಇರ್ತಾಳೆ. ಅವಾಗ ಸೋಫಾ ಮೇಲೆ ಅಜಿತ್ ಅಲ್ಲೇ ಮಲಗಿರ್ತಾನೆ. ಎಷ್ಟು ಕೂಗಿರೂ ಸಹ ಅಜಿತ್ ಎದ್ದಾಳೋದೇ ಇಲ್ಲ. ಅವಾಗ ಕಾಯಲ್ಲಿ ತಂದು ಹಾಕ್ತಾಳೆ, ಸೊಳ್ಳೆ ಸಿಕ್ಕಾಬಟ್ಟೆ ಇದೆ ಮಲ್ಕೊಳ್ಳಿ ಸಾಹೇಬ್ರೆ ಅಂದ್ಬಿಟ್ಟು. ಅಯ್ಯೋ ಚಳಿ ಆಗುತ್ತಲ್ವಾ ಅಂದ್ಬಿಟ್ಟು ಹೋಗಿ ಬೆಡ್ಶೀಟ್ನ ತಂದು ಅಜಿತ್ಗೆ ಒದಿಸ್ತಾಳೆ. ಹಾಗೆ ಡೋರೆಲ್ಲ ಓಪನ್ ಮಾಡಿ ಹೀಗೆ ಬಿಟ್ಟಿದ್ದಾರೆ ಅಂದ್ಬಿಟ್ಟು ಡೋರ್ ಲಾಕ್ ಮಾಡಿ ಮಲ್ಗಕ್ಕೆ ಅಂತ ಹೋಗ್ತಾಳೆ. ಅಯ್ಯೋ ಇಲ್ಲೇ ಮಲಗಿದ್ದಾರೆ ಸಾಹೇಬ್ರು, ನಾನು ಹೋಗಿ ರೂಮಲ್ಲಿ ಮಲಗಿದ್ರೆ ಏನು ಚೆನ್ನಾಗಿರುತ್ತೆ, ಬೇಡ ಅಂತ ಅಂದ್ಬಿಟ್ಟು ಅವಳು ಸಹ ಸೋಫಾದ ಮೇಲೆ ಹಾಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲ ಸಾಹೇಬ್ರೆ, ನೀವು ನನಗೋಸ್ಕರ ಮನೆಯವ್ರನ್ನೆಲ್ಲ ವಿರುದ್ಧ ಮಾಡಿಕೊಂಡು ನೀವು ಈ ಥರ ಹೋರಾಡ್ತಾ ಇದ್ದೀರಲ್ಲ, ನನಗೂ ನಿಮಗೂ ಏನು ಸಂಬಂಧ ಇರ್ಬೋದು, ಇದಕ್ಕೆ ಏನಂತ ನಾನು ಹೆಸರಿಡಬೇಕು ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಅಜಿತ್ನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.